ಎಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರಗಳು ಹಾಗೂ ಗುರುಮಾತೆ ಆದ ಶ್ರೀದೇವಿ ಅಮ್ಮನವರಿಗೂ ನಮ್ಮ ಹೃದಯಪೂರ್ವಕವಾದ ನಮಸ್ಕಾರಗಳು. ಇವತ್ತು ಅವರು ಕ್ಲಾಸ್ನಲ್ಲಿ ಹೇಳಿದ 2-3 ಮಾತುಗಳನ್ನು ನಾನು ಹೇಳುತ್ತಿದ್ದೇನೆ. ಲಾ ಆಫ್ ಅಟ್ರಾಕ್ಷನ್ ಏನೂ ಇಲ್ಲ, ಸಿಂಪಲ್. ಯುವರ್ ಮೈಂಡ್ ಈಸ್ ದಿ ಕ್ರಿಯೇಟರ್. ನೀವು ಹಂಗೆ ಥಿಂಕ್ ಮಾಡ್ಬೇಕು. ಯಾಕಂದ್ರೆ ಲಾ ಆಫ್ ಅಟ್ರಾಕ್ಷನ್ ಮೀನಿಂಗ್ ಏನಂದ್ರೆ, ಈಗ ನೀವು ಏನು ಥಿಂಕ್ ಮಾಡ್ತೀರಿ ಅದು ನಿಮ್ಗೆ ಏನೋ ಸ್ವತಾಸ್ತು ಅಂತ. ಫಾರ್ ಎಕ್ಸಾಂಪಲ್, ಇಮೋಷನ್ಸ್ ಪವರ್ ಆಫ್ ಮೈಂಡ್ ನಾ ತೋರಿಸ್ತೀನಿ. ಇಮೋಷನ್ಸ್ ಮೇಲೆ ಒಂದು ಥಿಂಗ್ ತೋರಿಸ್ತೀನಿ. ಇಮ್ಯಾಜಿನ್ ಮಾಡಿರಿ, ನೀವು ಚೈಲ್ಡ್ಹುಡ್ನಾಗ ಇರ್ತೀರಿ. ಅವಾಗ ಪೆನ್ ಅಂದರೆ ಎಲ್ಲರಿಗಿಂತ ಮಂಗೆ ಅರ್ಥ, ಬರೀ ಪೆನ್ಸಿಲ್ ಅಂತ ಎಲ್ಲರೂ ಬರೀತೈತೆ. ಅವಾಗ ನಿಮ್ಗೆ ಬರೀ ಒಂದು ಜಸ್ಟ್ ಸಿಂಗಲ್ ಪೆನ್ ಸಿಗ್ತದೆ. ಅದನ್ನು ಅಂಥದ್ದು ನಿಮ್ಮ ಕಡೆ 50 ರೂಪಾಯಿನ ಒಂದು ಪೆನ್ ಇರ್ತಂತ ತಿಳ್ಕೊರಿ. ಅಂಥವು ನೀವು ಎಷ್ಟೋ ಪೆನ್ಸಿಲ್ಗಳು ತೊಗೊಂಡಿರ್ತೀರಿ. ಎಷ್ಟಂದ್ರೆ 3 ಬಾಕ್ಸ್ ಇರ್ತಾವೆ, ಲೆಡ್ ಬಾಕ್ಸ್. ಟೋಟಲ್ ಸೇರುವ ಒಂದು 60 ಇಲ್ಲದ್ರೆ 70 ರೂಪೀಸ್ ಆಗ್ತದೆ. ಆದರೂ ನೀವು ಇದನ್ನು ಹೆಂಗೆ ಕೇರ್ ಮಾಡಿ ಇಟ್ಕೋತೀರಂದ್ರೆ, 1 ವರ್ಷನಾಗ ಆ ಪೆನ್ಸಿಲ್ಸಿಗೆ ಏನು ಬೇಕಾದ್ರೆ ಧೂಳು ಹತ್ಬೋದು, ಏನು ಬೇಕಾದ್ರೆ ಆಗ್ಬೋದು. ಆದರೆ ಇದಕ್ಕೆ ಯಾಕೆ ಧೂಳು ಹತ್ತೋದಿಲ್ಲ? ಯಾಕಂದ್ರೆ ನೀವೇನು ತಿಳ್ಕೊಂಡಿರ್ತೀರಿ, ಪೆನ್ಸಿಲ್ ಅಲ್ಲಿದು, ಪೆನ್ ಇದು ಒಂದೇ ಇಷ್ಟದ. ಅದಕ್ಕೆ ಇಮೋಷನ್ಸ್ ಹೆಂಗೆ ನಮ್ಮ ಮೈಂಡ್ನಾಗ ಕಂಟ್ರೋಲ್ ಇರ್ತದಂದ್ರೆ, ಯಾವ್ದು ನಮ್ಮ ಕಡೆ ಇರೋದಿಲ್ಲ ಅವೊಂದು ವ್ಯಾಲ್ಯೂ ನಮ್ಗೆ ಗೊತ್ತಾಗ್ತದೆ. ಯಾವ್ದು ನಮ್ಮ ಕಡೆ ಇರ್ತದೆ ಆಲ್ರೆಡಿ, ಅದ್ರ ವ್ಯಾಲ್ಯೂ ನಮ್ಗೆ ಯಾವತ್ತೂ ತಿಳಿಯೋದು. ಒನ್ನೇದು ಪಾಸಿಟಿವ್. ಯಾವತ್ತೂ ಪಾಸಿಟಿವ್ ಮಾತಾಡ್ಬೇಕು. ಈಗ ನೀವು ಯೂನಿವರ್ಸಿಗೆ ನೀವು ಎಷ್ಟರೇ ಸುಳ್ಳು ಮಾತಾಡ್ರಿ, ಆದರೆ ಪಾಸಿಟಿವ್ ಮಾಡಿದ್ರೆ ನಿಮ್ದು ಎಲ್ಲ ಲೈಫ್ ಚಲೋನೇ ಹೋಗ್ತದೆ. ಯಾಕೆ? ರೀಸನ್ ಈಸ್, ನೀವು ಎಷ್ಟೇ ಸುಳ್ಳು ಮಾತಾಡ್ರಿ, ಯಾರು ನಿಮ್ಗೆ ಎಷ್ಟೇ ನೆಗೆಟಿವ್ ಮಾಡಿರಿ, ಅವ್ರು ಒಂದರೆ ಕಣ್ಣಾಗ ಇಲ್ಲ ಯಾರಿಗಾರೆ ಚಲೋ ಅನ್ನಿಸ್ತಾರೆ, ಇಲ್ಲ ಅವ್ರು ಒಂದರೆ ಯಾವುದರೇ ಕೆಲಸ ಒಳಗೆ ಯಾವುದರೇ ಚಲೋ ಇರ್ತದೆ. ಅದು ಹೆಂಗಂದ್ರೆ, ನಾವು ಮನುಷ್ಯರೇ, ನಮ್ಮ ಕಡೆ ಬರೇ ಸುಳ್ಳು ಕೊಟ್ಟಿಲ್ಲ ದೇವರು, ಕೆಟ್ಟು ಕೊಟ್ಟಿಲ್ಲ. ಎಲ್ಲರಿಗಿಂತ ಹೆಚ್ಚಿಗೆ ಅಂದ್ರೆ ಏನು ಕೊಟ್ಟಾನಂದ್ರೆ ನಮ್ಗೆ ಸತ್ಯವಂತ ಎಲ್ಲ ಚಲೋ ನಾ ಕೊಟ್ಟಾನ. ನಾವಷ್ಟೇ ಸ್ವಲ್ಪ ಮಾಡ್ತೇವೆ, ಅದಕ್ಕೆ ನಾವು ಇಗ್ನೋರ್ ಮಾಡ್ಬೇಕು, ಪಾಸಿಟಿವ್ ಆಗಿ ಇರಬೇಕು. ಮತ್ತು ಲಾ ಆಫ್ ಅಟ್ರಾಕ್ಷನಿನ ಪವರ್ ಹೆಂಗೆ ಯೂಸ್ ಮಾಡ್ಬೇಕಂದ್ರೆ ನಾನು ಹೇಳ್ತೀನಿ. ಯಾವತ್ತೂ ನೀವು ಖುಷಿಯಾಗಿರ್ಬೇಕು, ಒನ್ನೇದು ಮೇನ್ ಪಾಯಿಂಟ್. 2, ನೀವು ಯಾವತ್ತೂ ಸ್ಟ್ರೆಸ್ ಆಗಬೇಡ್ರಿ, ಎಕ್ಸಾಸ್ಟ್ ಆಗಬೇಡ್ರಿ, ಜಲ್ದಿ ಮಾಡಬೇಡ್ರಿ. ಯಾಕಂದ್ರೆ ಥಿಂಗ್ಸ್ ನೀವು ಏನೇನು ಮಾಡ್ತೀರಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸತ ಏನಾಗೈತಂದ್ರೆ, ಜಲ್ದಿನಾಗ ಏನಾಗ್ತದಂದ್ರೆ ಪರ್ಸನ್ ಜೊತೆ ನೀವು ಜಲ್ದಿ ಇಮ್ಯಾಜಿನ್ ಮಾಡಿ, ನೀವು ಮತ್ತು ಇನ್ನೊಂದು ಚೈಲ್ಡ್ಹುಡ್ನಾಗ ಹೋಗ್ತೀನಿ. ಸ್ವಲ್ಪ ಇರೋದು ಅದು ವಿಡಿಯೋನಾಗ. ಚೈಲ್ಡ್ಹುಡ್ನಾಗ ಹೋಗಿ ಕ್ಲಾಸ್ನಾಗ ಓದ್ಕೊಡೆ, ನೀವು ಕಡೆ ಭಾಳ ಟೀಚರ್ ಬರ್ಸ್ತಿರ್ತಾರೆ, ನೀವೇನೋ ಬರ್ಕೊಂಡಿಲ್ಲ, ಹಾಫ್ ಬರ್ದಿರ್ತಾರೆ, ಭಾಳ ಹೊಲಸು ಅಕ್ಷರ ಆಗಿರ್ತಾವೆ. ಅವಾಗ ಯಾರು ನಿಮ್ಗೆ ಶಾರ್ಪ್ನರ್ ಬರೀ ಸ್ವಲ್ಪ ಸಣ್ಣ ಎರೇಸರ್ ಕೇಳ್ರು ಏನಂತೀರಿ? ನಮ್ಮ ಕಡೆ ಟೈಮ್ ಇಲ್ಲ, ಮಾತಾಡಬೇಡ, ತಲೆ ಕೆಡಿಸ್ಬೇಡ, ಮತ್ತು ಹಂಗಂತೀರಿ. ಅದು ಅಲ್ಲಿ ಟೀಚರ್ ಏನೂ ಬರ್ಸತ್ತಿಲ್ಲ, ಸ್ವಲ್ಪ ಬರ್ಸ್ಯಾರ, ನೀವು ಮುಗ್ಸಾಕು ಬಂದೀರಿ ಅಂದ್ರೆ ಅವ್ನಿಗೆ ಎಂತ ಚಂದ ಕೊಡ್ತೀರಿ. ಅದಕ್ಕೆ ಯಾವತ್ತೂ ಅರ್ಜೆಂಟ್ ಮಾಡಬಾರ್ದು. ಯಾಕೆ ಹೇಳಿ? ಇನ್ನೊಂದು ಹೇಳ್ತೀನಿ. ಏನು ಆಗ್ಬಿಟ್ಟಂದ್ರೆ, ನೀವು ಈ ಎಕ್ಸಾಮ್ನಾಗ ಕುಂತಿರಿ ಅಂತಿಕೋ, ಭಾಳ ಕಡಿಮೆ ಟೈಮ್ ಇದ್ರೂ ನೀವು ಥಿಂಕ್ ಮಾಡಿ ಬರೀಬೇಕು. ಇಲ್ಲಾಂದ್ರೆ ಪಕ್ಕ ನಾನು 100% ಕೊಡ್ತೀನಿ ನಿಮ್ಗೆ. 1 ಇಲ್ಲ, 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, 15 ಮಾರ್ಕ್ಸು ಕಡಿಮೆ ಬೀಳುವುದು. ಯಾಕಂದ್ರೆ ಜಲ್ದಿ ಎಷ್ಟು ಮಾಡ್ತೀವೋ ಅಷ್ಟು ನಮ್ಗೆ ಘಾಟ. 2ನೇದು ಯಾವತ್ತೂ ಪಾಸಿಟಿವ್ ಮಾಡ್ಬೇಕು. ನೀವು ಎಷ್ಟು ನೆಗೆಟಿವ್ ಮಾತಾಡ್ತೀರಿ, ಯೂನಿವರ್ಸ್ ಎಂತ ಗೊತ್ತದ, ನೀನು ನೆಗೆಟಿವೇ ಮಾತಾಡ್ತೀವಿ, ನಿಂಗೆ ನೆಗೆಟಿವೇ ಬೇಕಂತ ನಿನಗೆ ಇನ್ನೂ ನೆಗೆಟಿವ್ ಕರ್ತದೆ. ಅದರಿಂದ ನಾನು ಏನು ಹೇಳೋದಂದ್ರೆ, ಎಲ್ಲರಿಗೂ ರೆಸ್ಪೆಕ್ಟ್ ಕರ್ರಿ, ಹ್ಯಾಪಿ ಆಗಿರ್ರಿ. ಯಾವತ್ತೂ ಯಾವುದರ ಕಷ್ಟ ಇರಲಿ ಹ್ಯಾಪಿಯಾಗಿ ಮತ್ತು ಪೇಷನ್ಸಿಂದ ಮಾಡಿರಿ. ಅಂದ್ರೆ ನೀವು ಜೀವನನಾಗ ಸಕ್ಸಸ್ ತೊಗೋತೀರಿ. ಮತ್ತು ಅದಕ್ಕೆ ಮಾಡುವಂಥ ಛಲನ ಇರ್ಬೇಕು ನಿಮ್ಗೆ. ಅಂದ್ರೆ ನಾ ಅದನ್ನು ಅಚೀವ್ ಮಾಡತ್ತೀನಂದ್ರೆ ಮಾಡತ್ತೀರಿ ನೀವು, ಇವತ್ತಲ್ಲ ಆದ್ರೆ ಒಂದು ದಿವ್ಸ ಮಾಡತ್ತೀರಿ. ಇನ್ನೊಂದು ಏನಂದ್ರೆ, ಟುಡೇಸ್ ಮ್ಯಾಜಿಕ್ ಟುಮಾರೋಸ್ ಸೈನ್ಸ್, ಎಸ್ಟರ್ಡೇಸ್ ಮ್ಯಾಜಿಕ್ ಟುಡೇಸ್ ಸೈನ್ಸ್.
ಹಿಂಗದ ಅಂದ್ರೆ ಅವಾಗಿಂದ ಈಗ ಮೊದಲು ಲ್ಯಾಂಡ್ಲೈನ್ ಇದ್ದಾಗ ಒಬ್ರೊಬ್ರು ಜನ ಎಂತ ಕೂತಿದ್ರು, ನಾವು ಫೋನ್ ಮಾಡಬೇಕಾಯ್ತಲ್ಲ ಅಂಥದ್ದು ಎಲ್ಲಿ ಬೇಕಾದಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಎಲ್ಲಿ ಬೇಕಾದಲ್ಲಿ ಆಟ ಆಡ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಈಗ ಅವ್ರ ಥಿಂಕಿಂಗ್ಗಿಂತನೂ ಹೆಚ್ಚಿಗೆ ಆಗ್ಯದ ನೋಡ್ರಿ. ಇಲ್ಲಿ ಒಂದು ಫೋನ್ ಅದ S25 ಅಲ್ಟ್ರಾ ಅಂತ, ಎಲ್ಲ AI ಫೀಚರ್ ಅದಾವ. ಅವ್ರ ಥಿಂಕಿಂಗ್ಗಿಂತ ಹೆಚ್ಚಿಗೆ ಅದಾವ. ಯಾಕೆ ಹೇಳ್ರಿ, ಇದು ನಾವೇ ಮಾಡೇವಿ. ಮೊದಲು ನಮ್ದು ಇದು ಮ್ಯಾಜಿಕ್ ಇತ್ತು, ಆದರೆ ಇವತ್ತು ರಿಯಲ್ ಸೈನ್ಸ್ ಆಗ್ಯದ. ಹಂಗೆ ಇನ್ನೊಂದು ಏನು ಹೇಳ್ಬೋದು ಅಂದ್ರೆ, ಎಲ್ಲ ಪಾಸಿಟಿವ್ ತಿಳ್ಕೋರಿ, ಚೆಂದಾಗಿ ಮಾಡಿರಿ. ಮತ್ತು ಆದಷ್ಟು ಏನು ಅವಾಯ್ಡ್ ಮಾಡಿ ಅಂದ್ರೆ ಬೈಯೋದು, ಶಿಟ್ಗೆಳೋದು, ಮತ್ತು ಏನು ಕೆಟ್ಟ ಜಲ್ದಿನಾಗ ಕೆಟ್ಟ ಮಾಡಿಬಿಡ್ತೀರಿ. ಅದಕ್ಕೆ ಸ್ವಲ್ಪ ಪೇಷನ್ಸ್ ಇರ್ಬೇಕು. ಒಳ್ಳೆಯದು ಇಷ್ಟ ಹೇಳುತ್ತಾ ನಾ ಏನು ಹೇಳ್ತೇನೆಂದ್ರೆ, ಇವೆಲ್ಲ ಫಾಲೋ ಮಾಡ್ರೆ ನಿಮ್ಗೆ ಸಕ್ಸಸ್ ಸಿಗತ್ತದ. ಛಲ ಇರ್ಬೇಕಷ್ಟ, ಸಕ್ಸಸ್ ಸಿಗತ್ತದ. ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ವಿದ್ಯೆ ಕೊಡೋದಕ್ಕೆ ಶ್ರೀದೇವಿ ಅಮ್ಮನವರಿಗೆ ಧನ್ಯವಾದ. ಹೃದಯಪೂರ್ವಕವಾದ ಅನಂತ ಕೋಟಿ ಧನ್ಯವಾದಗಳು.